ಮನೆಯಲ್ಲಿ ಜಿರಳೆಗಳು ಸೇರಿಕೊಂಡು ನಿಮ್ಗೆ ತುಂಬ ಕಾಟ ಕೊಡ್ತಾ ಇದೆಯಾ? ಎಷ್ಟೇ ಟ್ರೈ ಮಾಡಿದರೂ ಕೂಡ ಜಿರಳೆಗಳನ್ನು ನಿಮಗೆ ನಾಶ ಮಾಡಲಿಕ್ಕೆ ಆಗ್ತಾ ಇಲ್ವಾ? ಆ ಥರ ಇದ್ದರೆ ನಾನು ಹೇಳಿರುವಂತಹ 2 ಮನೆ ಮದ್ದುಗಳನ್ನ ಟ್ರೈ ಮಾಡಿ, ಕೆಲವೇ ದಿನದಲ್ಲಿ ಜಿರಳೆ ನಿಮ್ಮ ಮನೆಯಿಂದ ಪರ್ಮನೆಂಟಾಗಿ ಓಡಿ ಹೋಗ್ತವೆ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಮೊನ್ನೆ ನಾನೊಂದು ಇರುವೆಯನ್ನು ಓಡಿಸೋದಕ್ಕೆ ಒಂದು ವಿಡಿಯೋನ ಹಾಕಿದ್ದೆ. ಆ ಸಂದರ್ಭದಲ್ಲಿ ಬಹಳಷ್ಟು ಜನ ಕೇಳಿದರು, ಈ ಜಿರಳೆಗಳನ್ನ ಮನೆಯಿಂದ ಹೇಗೆ ಓಡಿಸೋದು, ಬಹಳಷ್ಟು ಕಾಟ ಕೊಡ್ತಾ ಇದೆ ಅಂತ ಕೇಳಿದರು. ಇವತ್ತು ಈ ಜಿರಳೆನ ಓಡಿಸ್ಲಿಕ್ಕೆ ಒಂದು 2 ಮೆಥಡನ್ನ ಹೇಳ್ತಾ ಇದ್ದೇನೆ. ಈ ಮೆಥಡನ್ನು ನಾವು ಉಪಯೋಗಿಸೋದ್ರಿಂದ ಅತ್ಯಂತ ಸುಲಭವಾಗಿ ಜಿರಳೆಗಳನ್ನು ಮನೆಯಿಂದ ಪರ್ಮನೆಂಟಾಗಿ ಓಡಿಸ್ಬೋದು. ಈ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಜಿರಳೆ ಓಡಿಸುವಂತಹ ಮದ್ದಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೇನೆ. ನಿಮಗೆ ಸೋಡಾ ಪುಡಿ ಬೇಕಾಗ್ತದೆ, ಅಂದರೆ ಕುಕ್ಕಿಂಗ್ ಸೋಡಾ ಇರ್ತದಲ್ಲ, ಸಾಮಾನ್ಯ ಮನೆಯಲ್ಲಿರ್ತದೆ. ಲಿಂಬೆಹಣ್ಣು ಬೇಕಾಗ್ತದೆ, ಅದಾದಮೇಲೆ ಕರ್ಪೂರ, ನಂತರ ಅಗರಬತ್ತಿ. ಇದಿಷ್ಟು ಇದ್ರೆ ಸಾಕು. ಒಟ್ಟಿಗೆ 2 ರೀತಿಯಾದಂತಹ ಮೆಥಡನ್ನು ನಾನು ಹೇಳ್ತೇನೆ. ಮೊದಲನೇ ಮೆಥಡು, ಒಂದು 5-6 ಕರ್ಪೂರವನ್ನು ತಗೊಳ್ಳಿ. ಇದನ್ನು ನಾವು ಪುಡಿ ಮಾಡ್ಕೊಳ್ಬೇಕು. ಈ ಥರ ಕೈಯಲ್ಲೇ ನೀವು ಪುಡಿ ಮಾಡ್ಕೊಂಡ್ರೂ ಅಡ್ಡಿಲ್ಲ, ಅಥವಾ ಗುದ್ದಿ ಪುಡಿ ಮಾಡೋದು. ಗುದ್ದಿದ್ರೆ ಏನಾಗ್ತದೆ ಅಂದರೆ ಅದು ಗಟ್ಟಿಯಾಗಲಿ ಶುರು ಆಗ್ತದೆ, ಅಂಟ್ಕೊಂಡು ಬಿಡ್ತದೆ. ಅದಕ್ಕೆ ಬದಲಾಗಿ ನಾನು ಈ ರೀತಿಯಲ್ಲಿ ಕೈಯಲ್ಲೇ ಪುಡಿ ಮಾಡ್ಕೊಳ್ತಾ ಇದ್ದೇನೆ. ಹೀಗೆ ಕ್ಲೀನಾಗಿ ಪುಡಿ ಆಗ್ತದೆ. ಅದು ಇನ್ನೊಂದು ಚೂರು ಪುಡಿ ಆಗಬೇಕು ಮತ್ತು ನೋಡೋಣ. ನಂತರ ಒಂದು 4-5 ಅಗರಬತ್ತಿನ ತಗೊಂಡು ಅದ್ರ ಮೇಲ್ಗಡೆ ಇರೋ ಕೋಟಿಂಗ್ ಇರ್ತದಲ್ಲ, ಇದನ್ನು ನಾವು ತೆಗೆದ್ಬಿಡ್ಬೇಕು ಕೈಲಿ. ಹೀಗೆ ಈಸಿಯಾಗಿ ಬರ್ತದೆ ಅದು. ಹೀಗೆ ತಗೊಳ್ತಾ ಹೋಗಿ, ಆ ಕಡ್ಡಿ ಬೇಕಿಲ್ಲ, ಕಡ್ಡಿನ ಬಿಸಾಡಿ ನೀವು. ಈ ಅಗರಬತ್ತಿ ಮೇಲಿನ ಈ ಕೋಟಿಂಗ್ ಇದೆಯಲ್ಲ, ಇದನ್ನು ತೆಗೆದು ಇದನ್ನು ಕೂಡ ಅಷ್ಟೇ ನಾವು ಪುಡಿ ಮಾಡಿ ಈ ಕರ್ಪೂರದ ಜೊತೆಗೆ ಹಾಕ್ಕೊಳ್ಬೇಕು. ಈ ಅಗರಬತ್ತಿಯ ಕೋಟಿಂಗ್ನ ಹಾಕ್ಕೊಂಡ್ಮೇಲೆ ನಾವು ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ, ಈ ರೀತಿಯಾಗಿ. ಹಾಗೆಯೇ ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ಒಳ್ಳೆಯದು. ನಾವು ಕುಟ್ಟಾಣಿನ ಉಪಯೋಗಿಸಿ ಪುಡಿ ಮಾಡ್ಬೋದು, ಇಲ್ಲಾಂದರೆ ಈಗ ಕೈಯಲ್ಲೇ ಬೇಕಾದರೂ ಪುಡಿ ಮಾಡಿ ಸಾಕಾಗ್ತದೆ. ನೋಡಿ, ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ, ಹಾಗೆಯೇ ಸ್ವಲ್ಪ ಪುಡಿ ಕೂಡ ಮಾಡ್ಕೊಂಡಿದ್ದೇನೆ. ಈಗ ನೀವು ಒಂದು ಪಾತ್ರೆ ತಗೊಂಡು ಈ ಕರ್ಪೂರ ಮತ್ತು ಅಗರಬತ್ತಿಯ ಕೋಟಿಂಗ್ ಇದೆಯಲ್ಲ, ಅದನ್ನು ಹಾಕ್ಕೊಳ್ಳಿ. ನಂತರ ಇದಕ್ಕೆ 1.5 ಲೋಟ ನೀರನ್ನ ಹಾಕಿ. ನಾವು ಎಷ್ಟು ಕರ್ಪೂರ ಮತ್ತು ಅಗರಬತ್ತಿ ತೊಗೊಂಡಿರ್ತೀವೋ ಅದಕ್ಕೆ ಸರಿಯಾಗಿ ನಾವು ಹಾಕ್ಕೊಳ್ಬೇಕು. ಸೊ 1.5 ಲೋಟ ಸಾಕಾಗ್ತದೆ. ನಂತರ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಈ ರೀತಿ. ಅಂದರೆ ಅದು ಕರಗಬೇಕು, ಆದಷ್ಟು ಕರಗಬೇಕು. ಕರ್ಪೂರ ಸಾಮಾನ್ಯ ಕರಗಲ್ಲ, ಬಟ್ ನಮ್ಮ ಕರ್ಪೂರ ಕರಗಬೇಕಂತ ಹೇಳಿಲ್ಲ, ಅದರ ಆ ಸ್ಮೆಲ್ಲು ಇದ್ರ ಜೊತೆ ಸೇರ್ಕೋಬೇಕು ಈ ನೀರಿನ ಜೊತೆಗೆ. ಹಾಗಾಗಿ ಒಮ್ಮೆ ಮಿಕ್ಸ್ ಮಾಡಿ ಅದನ್ನ ಬಿಟ್ಟು ಬಿಡಬೇಕು ನಾವು ಸ್ವಲ್ಪ ಹೊತ್ತು. ಒಮ್ಮೆ ಈ ರೀತಿ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಹೊತ್ತು ಬಿಟ್ಟು ಬಿಡಬೇಕು ನಾವು ಇದನ್ನು. ಯಾಕೆಂದರೆ ಇದರಲ್ಲಿ ಕರ್ಪೂರ ಮತ್ತು ಅಗರಬತ್ತಿಯ ಇದೇನಿದೆ ಆ ಸ್ಮೆಲ್ಲು ಎಲ್ಲೋದ್ರ ಜೊತೆ ಸೇರ್ಕೋಬೇಕು. ಹಾಗೆಯೇ ಸ್ವಲ್ಪ ಕರಗಬೇಕು ಕೂಡ, ಅದಕ್ಕಾಗಿ ನಾವು ಬಿಟ್ಟು ಬಿಡಬೇಕು ಅರ್ಧ ಗಂಟೆ ನಾನು ಇದನ್ನು ಹಾಗೆ ಬಿಟ್ಟಿದ್ದೇನೆ. ಅರ್ಧ ಗಂಟೆ ಆಗಿದೆ ಈಗ. ನೋಡಿ, ಅದು ಈ ಕರ್ಪೂರ ಮತ್ತು ಇದೇನಿದೆ ಅದು ಸ್ವಲ್ಪ ಕರಗಿದೆ ಕೂಡ. ನಿಮಗೆ ಕಲರ್ ಚೇಂಜ್ ಆಗಿರೋದು ನೋಡಿದರೆ ಗೊತ್ತಾಗ್ತದೆ. ಈಗ ಈ ನೀರನ್ನು ನಾವು ಫಿಲ್ಟರ್ ಮಾಡ್ಕೋಬೇಕು. ಕೊನೆಯದಾಗಿ ಇದಕ್ಕೆ ನಾವೊಂದು ಅರ್ಧ ಲಿಂಬೆಹಣ್ಣಿನ ರಸವನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಪುನಃ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಲಿಂಬೆಹಣ್ಣಿನ ರಸ ಕೂಡ ಇದ್ರ ಜೊತೆ ಸೇರಿಕೊಳ್ಬೇಕು. ಸಾಕು, ಈಗ ರೆಡಿ ಆಗಿದೆ. ಇದನ್ನ ಈಗ ಹೇಗೆ ಯೂಸ್ ಮಾಡೋದು ಅಂತ ನಾನು ಹೇಳ್ತೇನೆ. ಒಮ್ಮೆ ಈ ದ್ರಾವಣ ರೆಡಿ ಆದಮೇಲೆ ನೀವು ಏನು ಮಾಡಬೇಕು ಅಂತೇಳಿದರೆ, ಸ್ಪ್ರೇಯರ್ ಬಾಟಲ್ ಇದ್ದರೆ ಸ್ಪ್ರೇಯರ್ ಬಾಟಲ್ಗೆ ಹಾಕ್ಕೊಂಡು, ಜಿರಳೆಗಳು ಸಾಮಾನ್ಯವಾಗಿ ಎಲ್ಲೆಲ್ಲ ಓಡಾಡ್ತಾ ಇರ್ತವೆ, ಈ ಸಂದಿ ಗೊಂದಿ ಎಲ್ಲ ಇರ್ತದಲ್ಲ, ಅಂಥ ಪ್ಲೇಸ್ಗಳಲ್ಲಿ ಇದನ್ನು ಸ್ಪ್ರೇ ಮಾಡ್ತಾ ಬನ್ನಿ. ಒಂದು ವೇಳೆ ನಿಮ್ಮ ಹತ್ರ ಸ್ಪ್ರೇಯರ್ ಇಲ್ಲ ಅಂತೇಳಿದರೆ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ, ಅದನ್ನು ಈ ನೀರಿನಲ್ಲಿ ಅದ್ದಿ, ನಂತರ ಆ ಬಟ್ಟೆಯಲ್ಲಿರುವಂಥ ನೀರು ಏನಿದೆ ಅದನ್ನು ಈ ಜಿರಳೆಗಳು ಓಡಾಡುವಂಥ ಪ್ಲೇಸ್ನಲ್ಲಿ ಜಸ್ಟ್ ಹಿಂಡ್ಕೊಳ್ತಾ ಬನ್ನಿ. ಅಂದರೆ ಅಲ್ಲೆಲ್ಲ ಕಡೆ ನೀರು ಹಾಕ್ಕೊಂಡು ಬನ್ನಿ, ಸಾಕು. ಆ ಥರ ಮಾಡಿದರೂ ಸಾಕಾಗ್ತದೆ. ಈಗ ನಾವು ಇದನ್ನು ಉಪಯೋಗಿಸೋದ್ರಿಂದ ಜಿರಳೆಗಳು ಹೇಗೆ ಓಡಿ ಹೋಗ್ತೇವೆ ಅಂತಕೊಂಡು ನಿಮ್ಗೆ ಹೇಳ್ತೇನೆ. ಇಲ್ಲಿ ನಾವು ಕರ್ಪೂರ ಉಪಯೋಗಿಸಿದ್ವಲ್ಲ, ಅದು ತುಂಬ ಸ್ಟ್ರಾಂಗ್ ಸ್ಮೆಲ್ ಇರ್ತದೆ. ಹಾಗೆಯೇ ಅಗರಬತ್ತಿ ಸ್ಮೆಲ್ ಕೂಡ ಜಿರಳೆಗಳಿಗೆ ಆಗಿ ಬರೋದಿಲ್ಲ. ಅದ್ರ ಜೊತೆಗೆ ಲಿಂಬೆಹಣ್ಣಿನ ರಸ ಇದೆಯಲ್ಲ, ಅದು ಕೂಡ ಜಿರಳೆಗಳಿಗೆ ಆಗಿ ಬರೋದಿಲ್ಲ. ಹಾಗಾಗಿ ಈ 3 ಸ್ಮೆಲ್ಲಿಂದಾಗಿ ಜಿರಳೆಗಳು ಮನೆಯಿಂದ ಓಡಿ ಹೋಗ್ತವೆ. ಸಾಮಾನ್ಯವಾಗಿ ಕೆಲವೊಮ್ಮೆ ಮನೆಯಲ್ಲೇ ಜಿರಳೆಗಳು ಸೇರ್ಕೊಂಡಿರ್ತದೆ, ಕತ್ಲಿರುವಂಥ ಜಾಗದಲ್ಲಿ ಸೇರ್ಕೊಂಡಿರ್ತದೆ. ಅಂಥ ಸ್ಥಳದಲ್ಲಿ ಇದನ್ನು ನೀವು ಹಾಕ್ಬೋದು. ಇಲ್ಲ ಅಂದರೆ ಜಿರಳೆಗಳು ಯಾವ ಕಡೆಯಿಂದ ಒಳಗಡೆ ಬರ್ತದೆ, ನಿಮ್ಮ ಟಾಯ್ಲೆಟ್ಗಳಿಂದ ಬರ್ತದೆ, ಕೆಲವೊಮ್ಮೆ ವಿಂಡೋಗಳ ಕಡೆಯಿಂದ ಕೂಡ ಹೊರಗಡೆಯಿಂದ ಬರ್ತವೆ ಕೆಲವು ಸಾರಿ. ಅಂಥ ಜಾಗದಲ್ಲಿ ಇದನ್ನು ಸ್ಪ್ರೇ ಮಾಡಿಬಿಟ್ರೆ ಇದರ ಸ್ಮೆಲ್ಲಿಗೆ ಜಿರಳೆಗಳು ಅಲ್ಲಿಂದ ವಾಪಸ್ ಹೋಗಿಬಿಡ್ತವೆ, ಅಂದರೆ ಮನೆ ಒಳಗಡೆ ಪ್ರವೇಶ ಮಾಡೋದಿಲ್ಲ. ಈಗ 2ನೇದು ತುಂಬ ಇಫೆಕ್ಟಿವ್ ಆಗಿರುವಂತಹ ಮನೆ ಮದ್ದು ಹೇಳ್ತಾ ಇದ್ದೇನೆ ಜಿರಳೆ ಓಡಿಸ್ಲಿಕ್ಕೆ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಸೋಡಾ ಪುಡಿ ನಿಮ್ಗೆ ಆವಾಗಲೇ ಹೇಳಿದ್ದೇನೆ, ಸೋಡಾ ಪುಡಿ ನಿಮ್ಮ ಮನೇಲಿ ಇದ್ದೇ ಇರ್ತದೆ. ಸೋಡಾ ಪುಡಿ ತೊಗೊಳ್ಳಿ. ಅದ್ರ ಜೊತೆಗೆ ಮನೇಲಿ ನೀವೇನಾದರೂ ಮಾಡಿರ್ತೀರಲ್ಲ, ತಿಂಡಿಗಳು ಅಥವಾ ಏನಾದರೂ ಪಲ್ಯ ಈ ಥರ ಏನಾದ್ರು ಮಾಡಿರ್ತೀರಲ್ಲ, ಅದನ್ನು ಸ್ವಲ್ಪ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಸೋಡಾ ಪುಡಿನ ಮಿಕ್ಸ್ ಮಾಡ್ಕೋಬೇಕು ನಾವು, ಸ್ವಲ್ಪ ಸಾಕಾಗ್ತದೆ.
ನಂತರ ಇದನ್ನು ನಾವು ಈ ಸೋಡಾ ಪುಡಿ ಮತ್ತು ಈ ನಾನಿಲ್ಲಿ ಹಾಲನ್ನು ತೊಗೊಂಡಿದ್ದೇನೆ ಅದನ್ನು ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡಿ ಒಟ್ಟಾರೆ ಅದರ ಜೊತೆಗೆ ಮಿಕ್ಸ್ ಆಗಬೇಕು. ಹೀಗೆ ಮಾಡ್ಕೊಳ್ಳಿ ಸಾಕು. ಈ ರೀತಿಯಾಗಿ ನೋಡಿ ಇದು ರೆಡಿಯಾಗಿದೆ. ಇದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಜಿರಳೆಗಳು ಸಾಮಾನ್ಯವಾಗಿ ಓಡಾಡುವಂಥ ಜಾಗ ಇರ್ತದಲ್ಲ ಅಂಥ ಜಾಗದಲ್ಲಿ ಇದನ್ನ ಇಟ್ಬಿಡಬೇಕು. ಅವುಗಳೇನು ಮಾಡ್ತವೆ, ಇದನ್ನು ತಿನ್ಲಿಕ್ಕೆ ಬರ್ತವೆ, ಇದನ್ನು ತಿಂತವೆ ಕೂಡ. ಅದ್ರ ಜೊತೆಗೆ ಬರೀ ಹಾಲು ಅಲ್ಲ, ಅದ್ರ ಜೊತೆಗೆ ನಾನು ಸೋಡಾನ ಹಾಕಿದ್ದೀನಲ್ಲ, ಈ ಸೋಡಾನ ತಿಂದಾಗ ಅವುಗಳಿಗೆ ಒಂದು ರೀತಿ ಅಜೀರ್ಣ ಆಗಲಿ ಪ್ರಾರಂಭ ಆಗ್ತದೆ ಮತ್ತು ಅದರ ಸೋಡಾ ಜಿರಳೆಗಳಿಗೆ ಆಗಿ ಬರೋಲ್ಲ. ಕೊನೆಗೆ ಅವು ಕ್ರಮೇಣ ಸತ್ತೋಗ್ಬಿಡ್ತವೆ. ಇದು ನೀವು ಪ್ರತಿದಿನ ಬೇಕಾದರೂ ಜಿರಳೆಗಳು ಎಲ್ಲಿ ಓಡಾಡ್ತಾ ಇದ್ದು ಸ್ವಲ್ಪ ಸ್ವಲ್ಪ ಇಡ್ತಾ ಬನ್ನಿ ಸಾಕು. ನಿಮಗೆ ಜಿರಳೆಗಳು ಆ ಜಾಗದಿಂದ ಖಾಲಿ ಮಾಡಿಬಿಡ್ತವೆ ಅಥವಾ ಸತ್ತೋಗಿರೋದನ್ನ ನೀವು ಕಾಣ್ಬೋದು. ನೋಡಿದ್ರಲ್ಲ, 2 ಅದ್ಭುತವಾದಂಥ ಮನೆ ಮದ್ದುಗಳನ್ನ ಹೇಳಿದ್ದೇನೆ ಜಿರಳೆನ ಓಡಿಸ್ಲಿಕ್ಕೆ. ಅದರಲ್ಲಿಯೂ ನಿಮಗೆ ಹೇಳಿದ್ದೀನಲ್ಲ, ಸೆಕೆಂಡ್ ಹೇಳಿರುವಂಥದ್ದು ಸೋಡಾ ಪುಡಿನ ಮಿಕ್ಸ್ ಮಾಡಿ ಈ ನೀವು ಹಾಲು ಪೀಸ್ನ ತೋರಿಸಿದ್ದೀನಿ, ಅಥವಾ ನೀವು ಬೇರೆ ಏನು ಬೇಕಾದರೂ ಹಾಕ್ಬೋದು. ಇದು ಕೂಡ ತುಂಬ ಸಿಂಪಲ್ ಮತ್ತು ಈಸಿಯಾಗಿರುವಂಥದ್ದು, ತುಂಬ ಇಫೆಕ್ಟಿವ್ ಕೂಡ. ಹಾಗಾಗಿ ಇದನ್ನು ನೀವು ಫಸ್ಟ್ ಟ್ರೈ ಮಾಡ್ಬೋದು. ಹಾಗೆಯೇ ಇದು ಕೂಡ ಅಷ್ಟೇ, ಇದು ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಇದೆ ಅಷ್ಟೇ. ನೀವು ಮಕ್ಕಳ ಕೈಗೆ ಇದನ್ನು ಸಿಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಯಾಕಂದರೆ ಇದನ್ನೆಲ್ಲಾದರೂ ಅವ್ರು ಬೈ ಮಿಸ್ಟೇಕ್ ಕುಡಿದ್ರೆ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಮಕ್ಕಳ ಕೈಗೆ ಸಿಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಅದೇ ರೀತಿಯಲ್ಲಿ ಇದನ್ನು ಕೂಡ ಅಷ್ಟೇ ಮಕ್ಕಳು ತಿನ್ನಬಾರ್ದು, ಹಾಗಾಗಿ ಅವಾಯ್ಡ್ ಮಾಡಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಬೆಕ್ಕು ಅಥವಾ ನಾಯಿ ಈ ಥರ ಏನಿದ್ರೆ ಅವು ತಿಂದರೆ ಏನೂ ಆಗಲ್ಲ. ಯಾಕಂದರೆ ಸೋಡಾದಲ್ಲಿ ಸಡನ್ನಾಗಿ ಹೋಗಿ ಯಾರಿಗೂ ಪೆಟ್ಗಳಿಗೆ ಏನೂ ಆಗಲ್ಲ. ಸೊ ಅದ್ರ ಬಗ್ಗೆ ಏನು ಭಯ ಬೇಡ. ಬಟ್ ಮಕ್ಕಳನ್ನು ಅವಾಯ್ಡ್ ಮಾಡಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.